2 ದೇಶಗಳ ನಡುವೆ ಯುದ್ಧ ನಡೆಯುತ್ತಿತ್ತು. ಆ ಸಮಯದಲ್ಲಿ ಒಂದೇ ಕ್ಷೇತ್ರದಲ್ಲಿ 2 ಸ್ನೇಹಿತರು ಇದ್ದರು. ವೈರಿಗಳು ಗುಂಡನ್ನು ಹಾರಿಸಿದಾಗ ಅವರಲ್ಲಿ ಒಬ್ಬನಿಗೆ ಹೊಡೆತ ಬಿದ್ದಿತು. ಇದನ್ನು ಗಮನಿಸಿದ್ದ ಅವನ ಸ್ನೇಹಿತನು ಹೇಗಾದರೂ ಮಾಡಿ ಸ್ನೇಹಿತನಿಗೆ ಸಹಾಯ ಮಾಡಬೇಕೆಂದು ನಿರ್ಧರಿಸಿ ತನ್ನ ಕಮಾಂಡರ್ ಬಳಿ ಹೋಗಿ ಅನುಮತಿಯನ್ನು ಕೇಳಿದನು. ಕಮಾಂಡರ್ ಅವನ ಜೀವನಕ್ಕೂ ಆಪತ್ತು ಇರುವುದನ್ನು ತಿಳಿದು ಅನುಮತಿಸಲಿಲ್ಲ. ಆದರೆ ಅವನು ಸತತವಾಗಿ ಅನುಮತಿಯನ್ನು ಕೇಳುತ್ತಲೇ ಇದ್ದದ್ದರಿಂದ ಹೋಗು, ಆದರೆ ನೀನು ಹೋದರೂ ಏನೂ ಪ್ರಯೋಜನವಿಲ್ಲ ಎಂದು ಹೇಳಿದನು. ಆದರೂ ಅವನು ಸ್ನೇಹಿತನನ್ನು ರಕ್ಷಿಸಲು ಓಡಿದನು. ಅವನ ಸ್ನೇಹಿತನನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ಬರುವಷ್ಟರಲ್ಲಿ ಅವನಿಗೂ ವೈರಿಗಳ ಗುಂಡಿನಿಂದ ಹೊಡೆತ ಬಿದ್ದಿತು. ಅವನು ಅದನ್ನು ಲೆಕ್ಕಿಸದೆ ಸ್ನೇಹಿತನನ್ನು ತೆಗೆದುಕೊಂಡು ತಮ್ಮ ಕ್ಷೇತ್ರದಲ್ಲಿ ಮಲಗಿಸಿದನು. ಕಮಾಂಡರ್ ಅವನನ್ನು ಪರೀಕ್ಷಿಸಿ ನೋಡಿದಾಗ ಅವನು ಮರಣ ಹೊಂದಿದ್ದನು. ಆಗ ಕಮಾಂಡರ್ ಅವನಿಗೆ, ಅವನನ್ನು ಉಳಿಸಲು ಹೋಗುವುದು ವ್ಯರ್ಥ ಎಂದು ಮೊದಲೇ ಹೇಳಿದ್ದೆಯಲ್ಲ, ಈಗ ನೋಡು ನಿನಗೂ ಹೊಡೆತ ಬಿದ್ದಿದೆ ಎಂದನು. ಆದರೆ ಸ್ನೇಹಿತನು, ನಾನು ನನ್ನ ಜೀವಿತದಲ್ಲಿ ಮಾಡಿದ ಒಳ್ಳೆಯ ಕೆಲಸ ಇದೇ ಎಂದನು. ನಿನ್ನ ಸ್ನೇಹಿತನು ಮರಣ ಹೊಂದಿದನು, ಇದರಲ್ಲಿ ನೀನು ಏನು ಒಳ್ಳೆಯ ಕೆಲಸ ಮಾಡಿದೆ ಎಂದು ಕಮಾಂಡರ್ ಕೇಳಿದಾಗ ಅವನು ನನ್ನ ಸ್ನೇಹಿತನ ಬಳಿಗೆ ಹೋದಾಗ ಅವನು ಇನ್ನೂ ಬದುಕಿದ್ದನು. ನನ್ನನ್ನು ನೋಡಿದ ಅವನು, ನೀನು ನನ್ನನ್ನು ಕಾಪಾಡಲು ಬಂದೇ ಬರುತ್ತೀಯ ಎಂದು ನನಗೆ ತಿಳಿದಿತ್ತು ಎಂದನು. ಈ ಮಾತು ಸಾಕು, ನನ್ನ ಜೀವಿತ ಸಾರ್ಥಕವಾಯಿತು, ನನ್ನ ನೋವು ನನಗೇನು ದೊಡ್ಡದಲ್ಲ ಎಂದನು. ಹೌದು, ಗೆಳತನ ಎನ್ನುವುದು ಜೀವನದಲ್ಲಿ ಬಹಳ ಅಮೂಲ್ಯವಾಗಿರುತ್ತದೆ. ಮಿತ್ರನ ಪ್ರೀತಿಯು ನಿರಂತರ ಎಂದು ಬೈಬಲ್ ಹೇಳುತ್ತದೆ.